ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿರುವ ಮತ್ತು ಜಗತ್ತಿಗೆ ಹಾಗೂ ವಿಶೇಷವಾಗಿ ಭಾರತಕ್ಕೆ ಭಾರವಾಗಿರುವ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಹುಚ್ಚಾಟದ ಸುಂಕ ಏರಿಕೆ ಅರ್ಥಾತ್ ತೆರಿಗೆ ಏರಿಕೆಯಿಂದ ಭಾರತ ದೇಶಕ್ಕೆ ಈ ಆಮದು ಸುಂಕ ಏರಿಕೆ ಸಾಕಷ್ಟು ಗಂಭೀರ ಪರಿಣಾಮವಾಗುತ್ತಿದ್ದು, ಇದರ ವಿರುದ್ಧ 13ನೇ ತಾರೀಕು ಬೃಹತ್ ಪ್ರತಿಭಟನೆ ಸಭೆಯನ್ನ ಬಳ್ಳಾರಿಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ, ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಸಿಐಟಿಯು ಸೇರಿದಂತೆ ಅನೇಕ ಸಂಘಟನೆಗಳು ಈ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ಈ ಕುರಿತು ಪತ್ರಿಕಾಗೋಷ್ಠಿಯನ್ನ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಸವರಾಜ್ ಅವರು ಉದ್ದೇಶಿಸಿ ಮಾತನಾಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜೆ ಸತ್ಯಬಾಬು, ಶಿವಶಂಕರ್, ತಿಪ್ಪೇಸ್ವಾಮಿ, ಜೆಎಂ ಚೆನ್ನಬಸಯ್ಯ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮುಖ್ಯವಾಗಿ ಇವತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರು ಏನು ಸುಂಕದ ಹೆಸರಿನಲ್ಲಿ ಜಗತ್ತಿನ ಮೇಲೆ ಏನೋ ಒಂದು ದೌರ್ಜನ್ಯವನ್ನು ಹರಿಬಿಟ್ಟಿದ್ದಾರೆ. ಅದು ಕೂಡ ಮುಖ್ಯವಾಗಿ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ಅದರಲ್ಲೂ ನಮ್ಮ ಬಳ್ಳಾರಿ ಜಿಲ್ಲೆಯ ಮೇಲೆ ಸಾಕಷ್ಟು ಗಂಭೀರವಾದಂಥ ಪರಿಣಾಮಗಳನ್ನು ಬೀರಲಿಕ್ಕಿದೆ. ಸೊ ಆ ಹಿನ್ನೆಲೆಯಲ್ಲಿ ಟ್ರಂಪ್ನ ಸುಂಕ ದೌರ್ಜನ್ಯವನ್ನು ಧಿಕ್ಕರಿಸಿರಿ, ದೇಶದ ಕೃಷಿ ಹಾಗೂ ಕೈಗಾರಿಕೆಗಳನ್ನು ರಕ್ಷಿಸಿರಿ ಅನ್ನುವಂಥ ಘೋಷಣೆಯಡಿ ಬಳ್ಳಾರಿಯಲ್ಲಿ ನಾಳೆ 13ನೇ ತಾರೀಕು, ಅಕ್ಟೋಬರ್ 13ನೇ ತಾರೀಕು ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸಬೇಕು ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ, ಹಾಗೆಯೇ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ CITU, ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ ಮೊದಲಿಗೆ 25% ನಾನು ತೆರಿಗೆಯನ್ನು ಹಾಕ್ತೀನಿ ಅಂತ ಹೇಳಿದರು. ಆನಂತರ ನೀವು ರಷ್ಯಾದ ಜೊತೆಯಲ್ಲಿ ಆಯಿಲನ್ನು ಖರೀದಿ ಮಾಡೋದ್ರ ಮೂಲಕ ಉಕ್ರೇನ್ ಯುದ್ಧಕ್ಕೆ ಸಹಾಯ ಮಾಡ್ತಾ ಇದ್ದೀರಿ ಅನ್ನುವಂಥ ನೆಪವನ್ನು ಮುಂದೆ ಮಾಡಿ ಮತ್ತೆ 25% ಅವರು ತೆರಿಗೆಯನ್ನು ಹಾಕಿದ್ದಾರೆ. ಸೊ ಇದರಿಂದ 50% ನಮ್ಮ ವಸ್ತುಗಳ ಮೇಲೆ ತೆರಿಗೆ ಬಿದ್ದಿದೆ. ಈಗ ಅವರು ಮತ್ತೊಮ್ಮೆ ಬೆದರಿಸ್ತಾ ಇದ್ದಾರೆ, ನೀವು 100% ತೆರಿಗೆಯನ್ನು ಕಟ್ಟಬೇಕಾಗತ್ತೆ ಅಂತೇಳಿ ಬೆದರಿಕೆಯನ್ನು ಕೂಡ ಒಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಯುರೋಪ್ ರಾಷ್ಟ್ರಗಳಿಗೆ ಕೂಡ ಅವರು ಸಲಹೆಯನ್ನು ಕೊಡ್ತಾ ಇದ್ದಾರೆ, ನೀವು ಕೂಡ ಭಾರತದಿಂದ ತರಿಸ್ಕೊಳ್ಳುವಂಥ ವಸ್ತುಗಳ ಮೇಲೆ 100% ನೀವು ಆಮದು ಸುಂಕವನ್ನು ಹೇರಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಸೊ ಇದೊಂದು ಗಂಭೀರವಾದಂಥ ವಿಚಾರ. ಅದರ ಮೇಲೆ 50% ಅಥವಾ 100% ಇವತ್ತು ಸುಂಕ ಹಾಕೋದಂದರೆ ₹100 ಸಿಗ್ತಾ ಇದ್ದಂಥ ಒಂದು ಉಡುಪು ಅದು ₹200 ಆಗ್ತದೆ. ಆಗ ಸಹಜವಾಗಿಯೇ ಅಲ್ಲಿ ಮಾರುಕಟ್ಟೆ ಕೊರತೆ ಉಂಟಾಗುತ್ತೆ. ಸೊ ಮಾರುಕಟ್ಟೆ ಕ್ರೈಸಿಸ್ ಉಂಟಾಗಿ ಇಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ ಬಿಕ್ಕಟ್ಟಿಗೆ ಒಳಗಾಗುತ್ತೆ. ಅನೇಕ ಗಾರ್ಮೆಂಟ್ ಇಂಡಸ್ಟ್ರಿಗಳು ಮುಚ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬರ್ತದೆ. ಲಕ್ಷಾಂತರ ಕಾರ್ಮಿಕರು ಬೀದಿ ಪಾಲಾಗಬೇಕಾಗಿ ಬರ್ತದೆ ಅನ್ನುವಂಥದ್ದು ಒಂದು. ಎರಡನೇದು, ಈಗಾಗಲೇ ಅವರು ಹತ್ತಿ ಆಮದು ಸುಂಕವನ್ನು 11% ಏನು ನಮ್ಮ ದೇಶ ಆಗ್ತಾ ಇತ್ತು ಅಮೇರಿಕದ ಹತ್ತಿಗೆ, ಇವತ್ತು ಅದನ್ನು 0 ಟ್ಯಾಕ್ಸ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದನ್ನು ನಮ್ಮ ನರೇಂದ್ರ ಮೋದಿ ಅವರು ಒಪ್ಪಿ ಈಗ 0 ಟ್ಯಾಕ್ಸ್ಗೆ ತಂದಿದ್ದಾರೆ. ಒಂದು ಕಡೆ ನಾವು ಉತ್ಪಾದನೆ ಮಾಡ್ತಂಥ ಹತ್ತಿ ಬಟ್ಟೆಗಳಿಗೆ ಮಾರ್ಕೆಟ್ ಇಲ್ದಂಗಾಗಿದೆ. ಇನ್ನೊಂದು ಕಡೆ ಆ ದೇಶದ ಹತ್ತಿ ನಮ್ಮ ದೇಶಕ್ಕೆ ಬರೋದಕ್ಕೆ ವ್ಯಾಪಕವಾದಂಥ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇದರಿಂದ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೆ ನಮಗೆ ಗೊತ್ತಿರೋ ಪ್ರಕಾರ ಸುಮಾರು 20 ಲಕ್ಷ ಎಕರೆ ಪ್ರದೇಶದಲ್ಲಿ ಏನು ಹತ್ತಿ ಬೆಳೀತಾ ಇದ್ದಾರೆ, ಆ ಹತ್ತಿ ಬೆಳೆಗಾರರು ಇವತ್ತು ಸಂಪೂರ್ಣ ಲಾಸಿಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ಮುಖ್ಯವಾದಂಥ ಅಂಶ. ಆದರೆ ಅಮೆರಿಕದಲ್ಲಿ ಅದೇ ಭತ್ತ ಇವತ್ತು 100 ಕ್ವಿಂಟಲ್ವರೆಗೆ ಪ್ರತಿ ಎಕರೆಗೆ ಬೆಳೆಯುತ್ತೆ, ಇಳುವರಿ ಜಾಸ್ತಿ ಇದೆ. ಅದೇ ರೀತಿಯಲ್ಲಿ ಸಬ್ಸಿಡಿನೂ ಅಮೆರಿಕದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದೆ. 90% ಸಬ್ಸಿಡಿಯನ್ನು ಇವತ್ತು ಬೇರೆ ಬೇರೆ ಅಲ್ಲಿನ ಕೃಷಿಕರಿಗೆ ಅಲ್ಲಿಯ ಸರ್ಕಾರ ಕೊಡ್ತಾ ಇದೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ರೈತರಿಗೆ ಕೇವಲ 3%ಗಿಂತ ಕಡಿಮೆ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.